ನಮಸ್ಕಾರ ಗೆಳೆಯರಿ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನನ್ನ ಸ್ನೇಹಿತೆಯ ಮನೆಯಲ್ಲಿ ಯಾರು ಇಲ್ಲದಿದ್ದಾಗ ಅವಳ ಅಣ್ಣ ನನಗೆ ಏನು ಮಾಡಿದ ತಿಳ್ಕೊಳ್ಳೋಕೆ ಈ ಕತೆ ಕೇಳಿ. ಹಲೋ ಸ್ನೇಹಿತರೆ, ನನ್ನ ಹೆಸರು ದಿವ್ಯಾ. ನಾನು ಎಲ್ಲ ಹುಡುಗಿಯರ ಥರ ಅಲ್ಲ, ಸ್ವಲ್ಪ ಮೃದು ಸ್ವಭಾವದವಳು. ಆದರೆ ನನಗೂ ಒಬ್ಬ ಒಳ್ಳೆ ಮೈಕಟ್ಟು ತುಂಬಿರುವ ಹುಡುಗ ಸಿಗಬೇಕು ಎಂದು ತುಂಬಾನೇ ಆಸೆ ಇದೆ. ಆದರೆ ಅಂಥ ಹುಡುಗ ಸಿಗುವುದು ಕಷ್ಟ. ಸಿಕ್ಕರೂ ಅವನಿಗೆ ನಾನು ಇಷ್ಟ ಆಗಬೇಕಲ್ವಾ? ಅದರಲ್ಲೂ ಈ ಲಂಗಾದವಣಿ ಹುಡುಗಿ ಪ್ರಪಂಚವನ್ನು ಇನ್ನು ನೋಡಬೇಕಾಗಿತ್ತು. ಹೀಗಿರುವಾಗ ನಮ್ಮ ಪಕ್ಕದ ಮನೆಯನ್ನು ಒಬ್ಬರು ಬೇರೆಯವರು ಕೊಂಡುಕೊಂಡರು. ಅವರು ಕನ್ನಡದವರು. ಅವರಿಗೆ 2 ಮಕ್ಕಳು. ಮಗ ದೊಡ್ಡವನು, ಸುಮಾರು 23 ವಯಸ್ಸು, ಡಿಗ್ರಿ ಮುಗಿಸಿ ಕೆಲಸ ಹುಡುಕುತ್ತಿದ್ದ. ಮತ್ತೆ ಅವನ ತಂಗಿ ನನ್ನ ಕಾಲೇಜು ಸೇರಿದಳು. ನನ್ನ ಜೊತೆಗೆ ಕಾಲೇಜ್ಗೆ ಹೋಗಿ ಬರುವುದು. ನಾನು ಅವಳ ಅಣ್ಣನನ್ನು ಬಲೆಗೆ ಹಾಕಿಕೊಳ್ಳಬೇಕು ಅಂತ ಇದ್ದೆ. ದಿನ ಏನಾದರೂ ಒಂದು ನೆಪ ಮಾಡಿ ಅವಳ ಮನೆಗೆ ಹೋಗುತ್ತಿದ್ದೆ. ಅವಳ ಅಣ್ಣ ಚುರುಕು, ನಮ್ಮ ಪಾಠದ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಿದ್ದ. ನಾನು ಅವನನ್ನು ತುಂಬಾ ನೋಡುತ್ತಿದ್ದೆ. ಒಂದು ದಿನ ಅವನ ತಂಗಿ ನಮ್ಮ ಅಣ್ಣನ ಮೇಲೆ ಕಣ್ಣು ಹಾಕಬೇಡ ಅಂತ ಕೆನ್ನೆ ಚಿಗುಟಿದಳು. ನಿನಗೆ ಹೇಗೆ ಗೊತ್ತಾಯ್ತು ಅಂತ ಕೇಳಿದೆ. ಗೊತ್ತಾಗದೆ ಇರುತ್ತಾ ಅಂತ ಕೇಳಿದಳು. ನೀನು ಹಾಗೆ ನೋಡಿದರೆ ಯಾರಿಗೆ ಗೊತ್ತಾಗುವುದಿಲ್ಲ ಅಂದ್ಲು. ಅವನು ನನ್ನ ನೋಡುತ್ತಾ ಇದ್ದ. ನಾನು ಬೇಕು ಅಂತ ಅವನಿಗೆ ಮಾವಿನ ಹಣ್ಣು ತೋರಿಸಿದೆ. ಅವನು ಒಬ್ಬ ಸನ್ಯಾಸಿ. ನಾನು ಮುಂದುವರೆಸಿದರೂ ಅವನು ಮುಂದುವರಿಸುತ್ತಿರಲಿಲ್ಲ. ನನಗೆ ತುಂಬ ಬೇಸರವಾಗಿತ್ತು. ಒಂದು ದಿನ ಅವನ ತಂಗಿಯನ್ನು ಹುಡುಕಿಕೊಂಡು ಹೋದೆ. ಅವಳು ಮನೆಯಲ್ಲಿರುವುದಿಲ್ಲ ಎಂದು ಗೊತ್ತಿತ್ತು. ಅವನು ಒಬ್ಬನೇ ಇದ್ದ. ನನ್ನ ನೋಡುತ್ತಾ ಇದ್ದ ಹಾಗೆ, ನಿನ್ನ ಫ್ರೆಂಡ್ ಇಲ್ಲ ಎಂದ. ನೀನು ಕೂಡ ನನ್ನ ಫ್ರೆಂಡ್, ಬಂದಿದ್ದೀನಲ್ಲ ಮಾತನಾಡುವ ಎಂದು ಒಳಗೆ ನುಗ್ಗಿದೆ. ಇರಲಿ ಅಂತ ಬಾಗಿಲು ಹಾಕಿ ಬೋಲ್ಡ್ ಮಾಡಿದೆ. ಅವನು ಸುಮ್ಮನೆ ಕೂತಿದ್ದ. ನಾನು ಕೈ ಹಿಡಿದೆ. ಅವನದ್ದನ್ನು ಬಲವಾದ ರೋಮ ತುಂಬಿದ ಕೈ. ಅವನನ್ನು ನೋಡುತ್ತಿದ್ದರೆ ನನ್ನ ಕಮಲದ ಹೂ ಒದ್ದೆಯಾಗುತ್ತಾ ಇತ್ತು. ಮತ್ತೆ ಅವನ ಕೈ ಹಿಡಿದಾಗ ಮುಲುಗುಟ್ಟಿತು. ನಾನು ಮೆತ್ತಗೆ ಒತ್ತಿಯೇ ಬಿಟ್ಟೆ. ಅಂದ, ಅವತ್ತು ನಾನು ಮಾತನಾಡಲೇಬೇಕು, ಇಷ್ಟು ದಿನದಿಂದ ಕಾಯ್ತಾ ಇದ್ದೇನೆ ಗೊತ್ತಾ ಅಂದೆ. ಮತ್ತೆ ಅವನ 2 ಕೈ ಹಿಡಿದು, ಇಲ್ಲ ಅನ್ನಬೇಡ ಕಣೋ, ನೀನೇ ನನ್ನ ಮನಸ್ಸು ಕತ್ತಿರುವ ಗಂಡು. ನಿನ್ನ ನೋಡಿದರೆ ನನ್ನ ಮೈಯೆಲ್ಲ ಒಂಥರ ಆಗುತ್ತೆ, ಪ್ಲೀಸ್ ಕಣೋ ಅಂತ ಕೂಗರೆದೆ. ಅವನಿಗೆ ಏನೆನ್ನಿಸಿತೋ, ನನ್ನ ಮುಖವನ್ನು ಅಯ್ಯೋ ಪಾಪ ಅನ್ನುವ ರೀತಿ ನೋಡಿದ. ನನ್ನ ದಾಹ ಆತನಿಗೆ ಅರ್ಥ ಆಯಿತು ಅನ್ಸುತ್ತೆ. ಮತ್ತೆ ಇವತ್ತು ನಾವು ಏನಾದರೂ ಮಾಡಿದರೆ ಮುಂದೆ ನನಗೂ ಇನ್ನೂ ಬೇಕು ಅಂತ ಆಗುತ್ತೆ. ಆವಾಗ ಏನು ಮಾಡುವುದು? ಕೆಲಸ ಅದು ಇದು ಅಂತ ಬೇರೆ ಊರಿಗೆ ಹೋದರೆ ಎಂದು ಹೇಳಿದ. ನಾನು ಹೇಳಿದೆ, ಒಂದು ಸಾರಿ ನೀನು ನನ್ನ ಗೆಳೆಯ ಆಗು, ಮತ್ತೆ ನಾನು ನಿನ್ನ ಸೇವಕಿಯಾಗಿ ಬಿಡುತ್ತೇನೆ. ನೀನು ಎಲ್ಲಿಗೆ ಹೋದರೂ ಕರೆದರೂ ಬರುತ್ತೇನೆ ಅಂತ ಅವನನ್ನು ತಬ್ಬಿಕೊಂಡೆ. ನಾನು ಅವನ ಮೊಗದ ಹೂವಿನ ಮೇಲೆ ಜೇನು ಹೀರುತ್ತಾ ಇದ್ದೆ. ಅವನು ಬಿಸಿಯಾಗುತ್ತಾ ಇದ್ದ. ಗಂಡಲ್ವಾ? ಅವ ಕೈಯ ಹಿಡಿದುಕೊಂಡು ಜೇನು ಹೀರುತ್ತಿದ್ದೆ. ಅವನ ಮೇಲಿನ ಕೂದಲು ಕಿತ್ತು ನೋವಾಗುತ್ತಾ ಕೇಳಿದೆ. ಇಲ್ಲ ಅನ್ನುತ್ತಾ ನನ್ನ ಮಾವಿನ ಹಣ್ಣನ್ನು ಇಸುಕಿದ. ಹಾಗೆ ಮುಟ್ಟುತ್ತಾ ಇರು ಎಂದೆ. ಇಬ್ಬರು ಒಬ್ಬರನ್ನೊಬ್ಬರು ನೋಡಿದೆವು. ತುಂಬ ಚಂದ ಕಾಣುತ್ತಿದ್ದ. ನಾನು ಹೇಗಿದ್ದೇನೆ ಅಂತ ಕೇಳಿದೆ. ಸೂಪರ್ ಇದ್ದೀಯಾ ಅಂದ. ಮತ್ತೆ ಹೂವಿನಿಂದ ಜೇನು ಹೀರು ಅಂದೆ. ಅವನು ಹರಿದ ಮಾವಿನ ಹಣ್ಣನ್ನು ಚೀಪುತ್ತಿದ್ದ. ಮಾವಿನ ಹಣ್ಣಿನ ತೋಟವನ್ನು ಮೆತ್ತಗೆ ಸವರಿ ನನ್ನ ಮುಖ ನೋಡುತ್ತಿದ್ದ. ಅವನು ಮಾವಿನ ಹಣ್ಣಿನ ತೊಟವನ್ನು ಗಿಲ್ಲಿದ. ಹೇಯ್, ನೋವಾಗುತ್ತೆ, ಆ ಥರ ಎಲ್ಲ ಮಾಡಬೇಡ ಅಂದೆ. ಅವನು ಮುನಿಸಿಕೊಂಡ. ಪಾಪ ಹುಡುಗ ಏನೋ ಆಸೆ ಪಡ್ತಿದ್ದಾನೆ ಅಂತ. ಸರಿ ಆಯ್ತು, ಗಿಲ್ಲು ಎಂದು ನಿಧಾನಕ್ಕೆ ಗಿಲ್ಲು ಅಂತ ಅಂದೆ. ಅವನು ಈ ಸಲ ನಿಧಾನಕ್ಕೆ ಗಿಲ್ಲಿದ. ನನಗೆ ರೋಮಾಂಚನ ಆಯಿತು. ಅವನು ಪ್ರೀತಿ ಮಾಡಲಿಕ್ಕೆ ಕಲಿತಿದ್ದಾನೆ ಅನಿಸುತ್ತಿತ್ತು. ನನಗೂ ತಪ್ಪಿದೆ. ಮತ್ತೆ ಅವನನ್ನು ಮೇಲೆ ಉಸಿರಿಸಿದೆ. ಅವನು ನನ್ನ ಕಮಲದ ಕಡೆ ಹೋಗಿ ನನ್ನ ಮುಖವನ್ನು ಅರಳಿಸಿದ. ನನ್ನ ಮೈಯೆಲ್ಲ ಜುಮ್ಮಂತು. ಅಬ್ಬಾ, ಮೊದಲನೇ ಬಾರಿ ನನ್ನ ಕಮಲವನ್ನು ಒಬ್ಬ ಹುಡುಗ ಅರಳಿಸಿದ್ದು. ಇಷ್ಟು ಚಂದವಾಗಿತ್ತು ಅದು. ಮತ್ತೆ ನನ್ನ ಕಮಲದ ಒಳಗೆ ಕೈ ಹಾಕಿದ. ಅದು ಅರಳಿ ಮೆತ್ತಗೆ ನೀರು ಬಿಡಲು ಶುರು ಮಾಡಿತ್ತು. ನಾನಂತೂ ಬೇರೆ ಲೋಕದಲ್ಲೇ ಇದ್ದೆ. ಆತ ಏನು ಮಾಡುತ್ತಿದ್ದ ಅಂತ ನನಗೆ ಅರಿವೇ ಇಲ್ಲ. ನನ್ನ ಕಮಲದ ಸುತ್ತ ಮುತ್ತ ಹಾಗೆ ಸವರುತ್ತಿದ್ದ.
ಅವನ ಸೌದೆಕಾಯಿ ಗಟ್ಟಿಯಾಗಿ ನಿಂತಿತ್ತು. ಮತ್ತೆ ಒಳ್ಳೆ ಹಣ್ಣು ಸಿಕ್ಕರೆ ಅದು ಸುಮ್ಮನಿರುತ್ತಾ? ಅದರಲ್ಲೂ ನನ್ನಂಥ ಚಂದುಳ್ಳಿ ಹೆಣ್ಣು. ಎಷ್ಟು ಜನ ನನ್ನ ಹಿಂದೆ ಬಿದ್ದರೂ ಆದರೂ ನಾನು ಯಾರ ಸಹವಾಸ ಮಾಡಲಿಲ್ಲ. ಆದರೆ ಅವನು ನನ್ನ ಹೃದಯ ಹಾಳು ಮಾಡಿದ. ಸೌತೆಕಾಯಿ ನೋಡಬೇಕು ಅನಿಸಿತ್ತು, ಅದಕ್ಕೆ ಕೈ ಹಾಕಿಯೇ ಬಿಟ್ಟೆ. ಅವನ ಸೌತೆಕಾಯಿ ದಪ್ಪವಾಗಿತ್ತು, ಮತ್ತೆ ಅದರಡಿಯಲ್ಲಿ ದ್ರಾಕ್ಷಿ ಸುತ್ತ ಪೊದೆ ತುಂಬಿಕೊಂಡಿತ್ತು. ನಾನು ದ್ರಾಕ್ಷಿಗಳ ಮೇಲೆ ಬೆರಳಾಡಿಸಿದೆ. ಪೋಲಿ ಹೆಣ್ಣು ಅಲ್ವಾ ನೀನು ಅಂದ. ಅದರಲ್ಲಿ ಏನು ಪೋಲಿತನ ಇದೆ ಹೇಳು ಅಂತ ಅವನ ಕಿವಿ ಹಿಂಡಿದೆ. ಪೋಲಿತನ ಇಲ್ವಾ ಅನ್ನುತ್ತಾ ಕುಳಿತುಕೊಂಡು ಗುಡ್ ಅಂದೆ. 2 ದಿನ ಹಿಂದೆಯಷ್ಟೇ ನನ್ನ ಕಮಲದ ಮೇಲಿನ ಇದ್ದ ಎಲ್ಲ ಪೊದೆಯನ್ನು ಬೋಡಿಸಿದ್ದೆ. ಅದು ಹೊಳೆಯುತ್ತಾ ಇತ್ತು. ಸುಗಂಧ ಭರಿತವಾದ ನನ್ನ ಕಮಲವನ್ನು ನೋಡಿದರೆ ಹೆಂಗಸರಿಗೇ ಮುಟ್ಟಬೇಕು ಅನ್ಸುತ್ತೆ. ಮತ್ತೆ ಇವನು ಬಿಡ್ತಾನಾ? ಇವನು ಮುಟ್ಟಿದ, ಆ ಸುಗಂಧವನ್ನು ಅನುಭವಿಸಿದ. ಏನೇ ನಿನ್ನ ಕಮಲ ಇನ್ನು ಮೊಗ್ಗಾಗೆ ಇದೆ ಅಂದ. ನಿನ್ನೆ ತೋರಿಸಲಿಕ್ಕೆ ಅಂತ ಪೊದೆಯನ್ನು ಉದುರಿಸಿದ್ದೇನೆ ಅಂದೆ. ಮತ್ತೆ ನಾನು ಮೇಲೆ ಏರಿದೆ. ನನ್ನ ಸುಗಂಧದ ಕಮಲದ ಮೇಲೆ ಅವನ ಸೌತೆಕಾಯಿ ಇರಿಸಿಕೊಳ್ಳಬೇಕು ಅನಿಸಿತು. ಮತ್ತೆ ಅವನು ತುಂಬ ನಾಚಿಕೆ ಸ್ವಭಾವದವನು. ಮೇಲೆ ಬಂದು ಕುಟುಕಲು ಹಿಂಜರಿಯುತ್ತಾನೆ. ನಾನೇ ಎಲ್ಲ ಮಾಡಬೇಕು ಅನಿಸಿತು. ನಾನು ಅವನನ್ನು ಕೇಳಿದೆ, ನೀನು ಇಲ್ಲಿಯವರೆಗೂ ಯಾರ ಜೋಡಿ ಮಾಡಿಲ್ವಾ ಅಂತ. ಇಲ್ಲ, ಇವತ್ತೇ ಕಮಲದ ಹೂ ನೋಡ್ತಾ ಇರೋದು ಅಂದ. ನನಗೆ ತುಂಬ ಖುಷಿಯಾಯಿತು. ಲಲ್ಲೆಗರೆಯುತ್ತಾ ಹೇಳಿದೆ, ಬರೀ ನೋಡುವುದಲ್ಲ, ಮಾಡಬೇಕು. ಅದರಲ್ಲಿ ಬಹಳ ಖುಷಿ ಬರುತ್ತಂತೆ. ನನ್ನ ಗೆಳತಿಯರೆಲ್ಲ ಹೇಳ್ತಾರೆ. ಅವನು ಈ ಮಾತುಗಳನ್ನು ಕೇಳಿ ಸುಮ್ಮನಿದ್ದ. ಪಾಪ ಹುಡುಗ, ತುಂಬಾನೇ ಒಳ್ಳೆಯವನು ಎಂದುಕೊಂಡು ನಕ್ಕಿದೆ. ನಾನು ಅವನ ಸೌತೆಕಾಯಿ ಹಿಡಿದು ಹಿಂದಕ್ಕೆ ಸರಿಸಿದೆ. ಮತ್ತೆ ಕೂತುಕೊಂಡು ಕಮಲವನ್ನು ಅರಳಿಸುತ್ತಾ ಸೌತೆಕಾಯಿಯ ಮೇಲೆ ಇಟ್ಟೆ. ಅದರ ಸುಪಾರಿ ಒಳಗೆ ಸುಕ್ಕಿತು. ನನ್ನ ಕಮಲದ ದಳ ಅಡ್ಡ ಬಂತು. ನನಗೆ ನುಗ್ಗಲಿಸಿಕ್ಕೆ ಆಗ್ತಾ ಇರಲಿಲ್ಲ, ನೋವಾಗ್ತಿತ್ತು. ಏನಾಯ್ತು ಅಂತ ಕೇಳಿದ. ನೋವಾಗ್ತಾ ಇದೆ, ನನ್ನ ದಳ ಇದೆಯಲ್ಲ ಅದು ತಡಿತಾ ಇದೆ ಕಣೋ ಅಂದೆ. ಮತ್ತೆ ನನಗೆ ಸೌತೆಕಾಯಿ ಒಳಗೆ ಬೇಕಿತ್ತು. ಪುನಃ ಒತ್ತಿದೆ, ಆಗಲೇ ಇಲ್ಲ. ಪ್ಲೀಸ್ ನೀನು ಮೇಲೆ ಬಂದು ಬಲ ಹಾಕಿ ಒತ್ತು ಅಂದೆ. ಅವನಿಗಿದ್ದು ಹಿಂಜರಿಕೆ ಹೋಗಿತ್ತು. ಅವನಿ ಸುತ್ತ ಇಬ್ಬರು ಉರುಳಿದೆವು. ಈಗ ಅವನು ಮೇಲೆ ನನ್ನ ಮುಖ ನೋಡುತ್ತಾ ಒತ್ತಲಾ ಎಂದ. ಬೇಗ ಬೇಗ, ನಿಧಾನ ಅಂದೆ. ಸೊಂಟದಲ್ಲಿ ಬಲ ಹಾಕಿ ಒತ್ತಿಬಿಟ್ಟ. ಸೌತೆಕಾಯಿ ಪೂರ ಒಳಗೆ ಹೋಗಿರಬೇಕು. ನನಗೆ ನೋವಾಯಿತು. ಕಮಲದಲ್ಲಿ ಏನೋ ಹರಿದ ಹಾಗೆ ಆಯಿತು. ಅವನು ಹೇಳಿದ ಪೂರ್ತಿ ಸೌತೆಕಾಯಿ ಹೋಗಿದೆ ಅಂತ ಮತ್ತೆ ನನ್ನ ಹಿಂದಿನ ಕುಂಬಳಕಾಯಿಯನ್ನು ಅಲ್ಲಾಡಿಸತೊಡಗಿದ್ದ. 1-2 ಹೊಡೆತದ ನಂತರ ನಾನು ಕುಂಬಳಕಾಯಿ ಎತ್ತಿ ಕೊಡತೊಡಗಿದ್ದೆ. ಸ್ವಲ್ಪ ಹೊತ್ತಿನಲ್ಲಿ ನನ್ನ ಮೈಯೆಲ್ಲ ರೋಮಾಂಚನ ಆಯಿತು. ಮತ್ತೆ ಅವನನ್ನು ತಬ್ಬಿದೆ. ಅವನ ಬಿಸಿ ನೀರು ಕಮಲದಲ್ಲಿ ಬಿದ್ದದ್ದು ಗೊತ್ತಾಯಿತು. ಸ್ವಲ್ಪ ಹೊತ್ತು ಹಾಗೇ ಮಲಗಿ ಎದ್ದೆವು. ಹೇಗಿತ್ತು ಅಂತ ಕೇಳಿದೆ. ಚೆನ್ನಾಗಿತ್ತು ಅಂದ. ಮತ್ತೆ ನನಗೂ ಬಹಳ ಖುಷಿಯಾಯಿತು. ಇನ್ನು ಸಮಯ ಸಿಕ್ಕಾಗೆಲ್ಲ ಮಾಡ್ತಾ ಇರೋಣ ಅಂದೆ. ಒಪ್ಪಿದ. ಸ್ವಲ್ಪ ಸಮಯದಲ್ಲಿ ಅವನಿಗೆ ಕೆಲಸ ಸಿಕ್ಕಿತು. ನಾನು ಸ್ವಲ್ಪ ತಿಂಗಳುಗಳಲ್ಲಿ ಬಸುರಾಗಿದ್ದೆ. ಅವನ ಹತ್ತಿರ ಈ ವಿಷಯ ಎಲ್ಲ ಹೇಳಿದೆ. ಅವನು ಹೇಗಿದ್ದರೂ ಒಂದು ದಿನ ಮದುವೆ ಆಗಬೇಕಲ್ಲ, ಈಗಲೇ ಆಗುವ. ಇಬ್ಬರ ಮನೆಯಲ್ಲೂ ಒಪ್ಪಿಗೆ ದೊರೆಯಿತು. ಮತ್ತೆ ಮದುವೆ ಆದೆವು. ಈಗ ಲಂಗ ದಾವಣಿಯಿಂದ ಸೀರೆಗೆ ಪ್ರಮೋಷನ್ ಆಗಿದೆ. ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ರೆ ಲೈಕ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.